ಜೈ ಹಿಂದ್. ಸೊ ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ತುಂಬಾ ಇಂಪಾರ್ಟೆಂಟ್. ನಾನು 4 ಟೈಪ್ಸ್ ಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. SSC ಎಕ್ಸಾಮ್ಸ್ ಗಳಲ್ಲಿ ಸೇಮ್ ಅದೇ ತರ ಕ್ವಶನ್ಸ್ ಗಳನ್ನ ಕೇಳೋದ್ರಿಂದ ಎಲ್ಲಾ ಕಡೆ ಕಲೆಕ್ಟ್ ಮಾಡ್ಕೊಂಡು ನಾನು ಟೈಪ್ಸ್ ಗಳನ್ನ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಲೈಕ್ ಮಾಡ್ರಿ. ಇಲ್ಲಿ ಟೈಪ್ ಒನ್ ಕ್ವಶನ್ಸ್ ಗಳನ್ನ ನಾನು ಇದ್ರಲ್ಲಿ ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಕೆಲವೊಂದು ಥಿಂಗ್ಸ್ ಗಳನ್ನ ಹೇಳ್ತೀನಿ. ಇವಾಗ ನೋಡ್ರಿ, ನಾವು ಯಾವ್ದಾದ್ರು ಒಂದು ಬ್ಯಾಗ್ ಅನ್ನ ತಗೊಂಡ್ಬೇಕಂತ ಹೇಳಿದ್ರೆ, ಸೊ ಒಂದು ಬ್ಯಾಗ್ ಬೇಕಾಗೈತ ನನಗೆ ಇವಾಗ. ಸೊ ಅಥವಾ ಯಾರಿಗಾದ್ರೂ ನೀವು ಕೊಡಿಸ್ತಾ ಇದೀರಾ ಅಂತ ಅನ್ಕೊಡ್ರಿ, ಒಂದ್ ಅಂಗಡಿಗೆ ಹೋಗ್ಬಿಟ್ಟು ಏನ್ ಮಾಡ್ತೀರಿ, ಒಂದ್ ಬ್ಯಾಗ್ ಅನ್ನ ತಗೊಳ್ತೀರಿ. ಸೊ ಎಷ್ಟಕ್ಕೆ ತಗೊಂತೀರಿ? 100 rupees ತಗೊಂತೀರಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಾಸ್ಟ್ ಪ್ರೈಸ್. ಅಂದ್ರೆ ನಾವು ಕನ್ನಡದಾಗ ಏನ್ ಹೇಳ್ತೀವಿ ಅಂದ್ರ ಕೊಂಡ ಬೆಲೆ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಕೊಂಡ ಬೆಲೆ ಅಂತಂದ್ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ ಅದನ್ನ ನಮಗ್ ಬೇಡ, ಬೇರೆದವ್ರಿಗೆ ಮಾರೋಣ ಅಂತಂದ್ ಹೇಳಿದ್ರೆ, ಸೊ ಅದನ್ನ ನೀವು ಮಾರ್ತೀರಾ, 120 ರೂಪಾಯಿಗೆ ಮಾರ್ತೀರಾ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಸೆಲ್ ಮಾಡ್ತೀವಿ, ಸೆಲ್ಲಿಂಗ್ ಪ್ರೈಸ್ ಅಂತಂದ್ ಹೇಳ್ತೀವಿ. ಕನ್ನಡದಲ್ಲಿ ಮಾರುವ ಬೆಲೆ ಅಂತಂದ್ ಹೇಳ್ತೀವಿ. ಸೊ ನಾನು ಕನ್ನಡದಲ್ಲಿ ಹೇಳಂಗಿಲ್ಲ, ಯಾಕಂದ್ರೆ ಅದು ತುಂಬಾ ಕನ್ಫ್ಯೂಸ್ ಆಗತ್ತ. ಸೊ ನಾನು CP ಮತ್ತು SP ಅಂತಂದ್ ಹೇಳಿ ತಗೊಂತೀನಿ. ಇವಾಗ ನೋಡ್ರಿ, 100 ರೂಪಾಯಿಗೆ ತಗೊಂಡ್ ಬಂದ್ವಿ, 120 ರೂಪಾಯಿಗೆ ಮಾರಿದ್ವಿ ಅಂತಂದ್ ಹೇಳಿದ್ರೆ ನಮ್ಗ 20 ರೂಪಾಯಿ ಪ್ರಾಫಿಟ್ ಆಯ್ತು, ಅಂದ್ರೆ ಲಾಭ ಆಯ್ತು. ಅದನ್ನ ನಾವು ಪ್ರಾಫಿಟ್ ಅಂತಂದ್ ಹೇಳ್ತೀವಿ. ಒನ್ ಟೈಮ್ ನಾವು ಈ 120ಕ್ಕೆ ಮಾರ್ಲಿಲ್ಲ, ಅದನ್ನ ನಾನು 80 ರೂಪಾಯಿಗೆ ಮಾರದೆ ಅಂತಂದ್ ಹೇಳಿದ್ರೆ ಅವಾಗ ಏನಾಗತ್ತೆ, ನನಗೆ 20 ರೂಪಾಯಿ ನಷ್ಟ ಆಗತ್ತೆ. ಅದನ್ನ ನಾವು ಲಾಸ್ ಅಂತಂದ್ ಹೇಳ್ತೀವಿ. ಬಟ್ ಆದ್ರೆ ಇಲ್ಲಿ ನಮ್ ಕ್ವಶನ್ಸ್ ಗಳನ್ನ ಏನ್ ಕೇಳ್ತಾರಂದ್ರ, ಇದನ್ನು ಕೇಳ್ತಾರ, ಪ್ರಾಫಿಟ್ ಎಷ್ಟಾಗೈತಿ ರುಪೀಸ್ ಅಲ್ಲಿ ಹೇಳು, ಲಾಸ್ ಎಷ್ಟಾಗೈತಿ ರುಪೀಸ್ ಅಲ್ಲಿ ಹೇಳು ಅಂತಂದ್ ಹೇಳ್ತಾರ. ಇನ್ ಕೆಲವೊಂದ್ಸರಿ ಪ್ರಾಫಿಟ್ ಅನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂತಂದ್ ಹೇಳಿ. ಈಗ ಹೆಂಗ್ ನೀವು ಮಾರ್ಕ್ಸ್ ನ ತಗೊಂಡಿರಿ, 10th ಮಾರ್ಕ್ಸ್ ಇರುತ್ತೆ, 625ಕ್ಕೆ ನೀವ್ ಎಷ್ಟು ತಗೊಂಡಿರ್ತೀರಿ? 400 ತಗೊಂಡಿರ್ತೀರಿ. ನಾ 400 ಮಾರ್ಕ್ಸ್ ತಗೊಂಡ ಅಂತಂದ್ ಹೇಳಿದ್ರೆ ಯಾರಿಗಾದ್ರೂ ಅರ್ಥ ಆಗತ್ತೆ? ಅರ್ಥ ಆಗಂಗಿಲ್ಲ. ಅದೇ ನೀವು ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕಂತಂದ್ ಹೇಳಿದ್ರೆ, ಪರ್ಸೆಂಟೇಜ್ ಅಲ್ಲಿ ಹೇಳೋ ಮಾರಾಯ, ನಮ್ಗೆ ಅರ್ಥ ಆಗೋದು ಅಂತಂದ್ ಹೇಳ್ತಿರಲ್ಲ. ಸೊ ಅವಾಗ ಪರ್ಸೆಂಟೇಜ್ ಮಾಡ್ತಾರಲ್ಲ, ಸೇಮ್ ಅದೇ ತರ ಈಗ ನಮಗ್ ಪ್ರಾಫಿಟ್ ಎಷ್ಟು ಬಂದಿರೈತೆ ಅದನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಅವಾಗ ನಾವೇನ್ ಮಾಡ್ಬೇಕು? ಲಾಭ ಆಗಿದ್ರ ಅವಾಗೇನು ಎಷ್ಟು ಲಾಭ ಆಗೈತಿ ಪ್ರಾಫಿಟ್, ಅದಾದ ನಂತರ ಕೊಂಡ ಬೆಲೆ CP into 100. ಇದೊಂದು ಫಾರ್ಮುಲಾ ಏನಪ್ಪಾ ಅಂದ್ರೆ ಯೂಸ್ ಆಗತ್ತೆ. ಅದಾದ ನಂತರ ಎಲ್ಲಾದ್ರೂ ನಷ್ಟ ಆಗಿತ್ತು ಅಂತಂದ ಹೇಳಿದ್ರೆ, ನಷ್ಟ ಆಗಿತ್ತು ಅಂದ್ರೆ ಇಲ್ಲೇನು ಚೇಂಜಸ್ ಇಲ್ಲ, ಜಸ್ಟ್ L% ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು ಎಷ್ಟು ಲಾಸ್ ಆಗೈತಿ, ಇದು ಎಷ್ಟು ಲಾಭ ಆಗೈತಿ, ಇದೆಷ್ಟು ನಷ್ಟ ಆಗೈತಿ ಅಂತಂದ ಹೇಳಿ CP into 100. ಎಲ್ಲಾನು ಸೇಮೆ. ಇಲ್ಲಿ ಇದಷ್ಟೇ ಚೇಂಜ್ ಆಗತ್ತೆ. ಲಾಭ ಆಗಿರೋದು ಎಷ್ಟು ಲಾಭ ರುಪೀಸ್ ಅಲ್ಲಿ, ಎಷ್ಟು ನಷ್ಟ ಆಗೈತಿ ನಷ್ಟ ರುಪೀಸ್ ಅಲ್ಲಿ ಬರುತ್ತೆ. ಇದೊಂದು ಫಾರ್ಮುಲಾ ಯೂಸ್ ಆಗತ್ತ. ಅದಾದ ನಂತರ ಇನ್ನೊಂದು ಫಾರ್ಮುಲಾ ಯೂಸ್ ಆಗತ್ತ. ಟ್ರಿಕ್ಸ್ ಎಲ್ಲ ಹೇಳಂಗಿಲ್ಲ, ಯಾಕಂದ್ರೆ ಎಲ್ಲಾ ಕ್ವಶನ್ಸ್ ಗಳಿಗೆ ಟ್ರಿಕ್ಸ್ ಗಳು ಯೂಸ್ ಆಗಂಗಿಲ್ಲ. ನೀವು ಟ್ರಿಕ್ಸ್ ಗಳನ್ನ ಅಪ್ಲೈ ಮಾಡಕಂತ ಹೇಳಿದ್ರೆ ಕೇಳುವಾಗ ಅರ್ಥ ಆಗತ್ತೆ, ಆಮೇಲೆ ನೀವು ಅಪ್ಲೈ ಮಾಡುವಾಗ ಅದು ಅರ್ಥನೇ ಆಗಂಗಿಲ್ಲ, ಆಮೇಲೆ ಎಕ್ಸಾಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಅರ್ಥ ಆಗಂಗಿಲ್ಲ, ದೇವರನಿಗೂ ಅರ್ಥ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಫಾರ್ಮುಲಾಗಳನ್ನ ಯೂಸ್ ಮಾಡಿ ಮಾಡೋಣ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಸೊ ಇದ್ರ ಮೇಲೆ ನಿಮ್ಗೆ 3 ರಿಂದ 4 ಕ್ವಶನ್ಸ್ ಗಳನ್ನ SSC ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ ಈ ಟಾಪಿಕ್ ನಿಂದ. ಅದಕ್ಕೋಸ್ಕರ ನಾನು ತುಂಬಾ ಈಸಿಯಾಗಿ ಸ್ಲೋ ಆಗಿ ಹೇಳ್ತಾ ಹೋಗ್ತೀನಿ. ನೋಡ್ರಿ, ಪರ್ಸೆಂಟೇಜ್ ಇಕ್ವಲ್ ಟು, ಅದು ಲಾಭ ಆಗಿರ್ಬೋದು ಅಥವಾ ನಷ್ಟ ಆಗಿರ್ಬೋದು, ಪರ್ಸೆಂಟೇಜ್ ಇಕ್ವಲ್ ಟು SP/CP. ಈ ಫಾರ್ಮುಲಾ ಒಂದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇದನ್ನೊಂದು ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್? ಅದಾದ ನಂತರ ಇವತ್ತಿನ ಕ್ಲಾಸ್ ಅಲ್ಲಿ ಇದಷ್ಟೇ ಯೂಸ್ ಆಗತ್ತೆ. ಇವುಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇವಾಗ ಹೋಗೋಣ. ಸೊ ಒಂದ್ ಕ್ವಶನ್ ಅನ್ನ ನೋಡೋಣ. ಇವಾಗ ಫಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಇದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಒಂದೇ ಒಂದು ಸಜೆಷನ್ ಹೇಳ್ತೀನಿ. ಯಾವ್ದಾದ್ರು ಒಂದು ಕ್ವಶನ್ ಇರ್ಲಿ, ಯಾವ್ದಾದ್ರು ಒಂದು ಕ್ವಶನ್ ಇತ್ತು ಅಂತಂತ ಹೇಳಿದ್ರೆ ಅದ್ರಲ್ಲಿ ಏನ್ ಕೊಟ್ಟಿದಾರ ಅದನ್ನ ಅರ್ಥ ಮಾಡ್ಕೊಳ್ರಿ ಮೊದಲು. ಅದ್ರಲ್ಲಿ ಏನ್ ಕೊಟ್ಟಿದಾರ ಅರ್ಥ ಮಾಡ್ಕೊಳ್ರಿ. ನೀವು ನಮ್ ಸ್ಟೂಡೆಂಟ್ಸ್, ನೀವು ಓದ್ತಾ ಇದೀರ ಅಂತಂದ ಹೇಳಿದ್ರೆ, ನಾನು ನಿನ್ನೆ ಕೂಡ ಲೈವ್ ಕ್ಲಾಸ್ ತಗೊಂಡಿದ್ದೆ, ಅದ್ರಲ್ಲಿ ಕೂಡ ಹೇಳಿದ್ದೆ, ನೀವು ಫಸ್ಟ್ ಏನ್ ಮಾಡ್ಬೇಕು, ಅಲ್ಲಿ ಏನೇನ್ ಕೊಟ್ಟಿದಾರ, SP ಕೊಟ್ಟಿದಾನ, CP ಕೊಟ್ಟಿದಾನ, ಅಥವಾ ಲಾಸ್ ಅಂತಂದ್ ಕೊಟ್ಟಿದಾನ, ಎಷ್ಟು ಲಾಸ್ ಆಗೈತೆ ಅಂತಂದ್ ಹೇಳಿ, ಅಥವಾ ಎಷ್ಟು ಪ್ರಾಫಿಟ್ ಆಗೈತೆ ಅಂತ ಕೊಟ್ಟಿದಾನ, ಅಥವಾ ಲಾಸ್ ಪರ್ಸೆಂಟೇಜ್ ಕೊಟ್ಟಿದಾನ, ಅಥವಾ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟಿದಾನ, ಏನ್ ಕೊಟ್ಟಿದ ಅನ್ನೋದನ್ನ ನಾವು ಮೊದಲು ಬರ್ಕೊಳ್ಬೇಕು. ಅವಾಗ ನಮ್ಗೆ ಅರ್ಥ ಆಗತ್ತೆ. ಇವಾಗ ನೋಡ್ರಿ, ಕೆಳಗಡೆ ಕ್ವಶನ್ ಅಲ್ಲಿ ಅಂಗಡಿಯವನು ಒಂದು ಹೂಕುಂಡವನ್ನ 3500ಕ್ಕೆ ಮಾರಾಟ ಮಾಡಿದ್ದಾನೆ. ಹೂಕುಂಡದ ಅಸಲು ಬೆಲೆ 2800 ಆಗಿದ್ದರೆ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳಿದ. ಇಲ್ಲಿ ಏನ್ ಕೊಟ್ಟಿದಾನ, ಅಂಗಡಿಯವನು ಒಂದು ಹೂಕುಂಡ ಮಾರಾಟ ಮಾಡಿದಾನೆ ಅಂದ್ರ ಇದೇನಾಯ್ತು, ಮಾರಿದ ಬೆಲೆ ಆಯ್ತು. ಮಾರಿದ ಬೆಲೆ ಅಂತಂದ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು, 3500. ಮತ್ತೇನ್ ಕೊಟ್ಟಿದ್ದಾನೆ, ಹೂಕೊಂಡದ ಅಸಲು ಬೆಲೆ. ಅಸಲು ಅಂತಂದ ಹೇಳಿದ್ರೆ ನಾನು ತಗೊಂಡಾಗ ಅಥವಾ ಅದ್ರದ್ದು ಮೇನ್ ಬೆಲೆ, ಅಂದ್ರೆ ನಾವು ತಗೊಂಡಿರ್ತೀವಲ್ಲ, ಬೇರೆ ಕಡೆಯಿಂದ ತಗೊಂಡಿರ್ತೀವಲ್ಲ, ಅದು ಅಸಲು ಬೆಲೆ ಅಂತಂದ್ ಅನ್ಕೊಡ್ರಿ. ಅಂದ್ರೆ ಇಲ್ಲೇನಾಯ್ತು, CP ಕಾಸ್ಟ್ ಪ್ರೈಸ್ ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ ಅಸಲು ಪ್ರೈಸ್ 2800 ಆಯ್ತು. ನಾವು ಅದನ್ನ ತಗೊಂಡ್ ಬಂದಿದ್ದು 2800ಕ್ಕ, ಮಾರಿದ್ 3500ಕ್ಕ. ಅಂದ್ರೆ ನಮ್ಗ್ ಲಾಭ ಆಗೇ ಆಗಿರುತ್ತೆ. ಲಾಭ ಯಾವಾಗ್ಲೂ ಆಗೇ ಆಗಿರುತ್ತೆ.
ಕ್ಲಿಯರ್ ಎಲ್ರಿಗೂ ಈಸಿಯಾಗಿ ಗೊತ್ತಾಯ್ತಲ್ಲ. ನಾವು ತಗೊಂಡಿದ್ದು 2800ಕ್ಕ, ಮಾರಿದ್ 3500ಕ್ಕ, ನಮ್ಗ್ ಲಾಭ ಆಯ್ತು. ಎಷ್ಟ್ ಲಾಭ ಆಯ್ತು ಅನ್ನೋದನ್ನ ನಾವು ಇವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಲಾಭ ಆಯ್ತು, ಎಷ್ಟ್ ಲಾಭ ಆಯ್ತು ಅದನ್ನ ಪಿ ಅಂತಂದ್ ಹೇಳ್ತೀವಿ. ಅದನ್ನ ಹೇಳುವಾಗ ನಾವು ಎಸ್ ಪಿ ಮೈನಸ್ ಸಿ ಪಿ ಅಂತ ಮಾಡ್ಬೇಕು. ಎಸ್ ಪಿ ಮೈನಸ್ ಯಾವ್ದು ದೊಡ್ಡದೈತೆ ಅದನ್ನ ಮೊದಲು ಬರ್ಕೋಬೇಕು. ಎಸ್ ಪಿ ಮೈನಸ್ ಸಿ ಪಿ, ಲಾಭ ಆದಾಗ ಮಾರಿದ ಬೆಲೆ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಓಕೆ, ಎಸ್ ಪಿ ಎಷ್ಟೈತಿ? 3500. ಅದಾದ ನಂತರ ನೆಕ್ಸ್ಟ್ ಇಲ್ಲೇ ಕೆಳಗಡೆ ಬರ್ಕೋತೀನಿ, 2800 ಮೈನಸ್ ಮಾಡ್ಬೇಕು. ಎಷ್ಟು ಉಳಿದಿತ್ ನೋಡ್ರಿ. ಸೊ ಇದು 7 ಉಳಿತು. ಅದಾದ ನಂತರ ಇದು 0 ಆಗತ್ತೆ. ಎಷ್ಟು ಲಾಭ ಆಯ್ತಪ್ಪ ಅಂತಂದ್ ಹೇಳಿದ್ರೆ ನಂಗೆ 700 ಆಯ್ತು. ಬಟ್ ಆದ್ರೆ ಅವನು ಲಾಭವನ್ನ ಕೇಳಿಲ್ಲ, ಪರ್ಸೆಂಟೇಜ್ ಅಲ್ಲಿ ಕೇಳಿದಾನ. ಈಗ ಹೆಂಗ್ ನಾವು ಮಾರ್ಕ್ಸ್ ಹೇಳ್ದಂಗ 400 ಅಂತಂದ್ ಹೇಳಿ, ನಂಗೆ ಅದು ಬೇಡ, ಪರ್ಸೆಂಟೇಜ್ ಅಲ್ಲಿ ಹೇಳಂತಂದ್ ಹೇಳಿದಾನ. ಪರ್ಸೆಂಟೇಜ್ ಅಲ್ಲಿ ಹೇಳಂತ ಹೇಳಿದಾನ ಅಂತಂದ್ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಪಿ ಪರ್ಸೆಂಟೇಜ್, ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದಾನ. ಎಷ್ಟು ಲಾಭ ಆಗೈತಿ ಅದ ಪಿ ಅಂತಂದ್ ಹೇಳ್ತೀವಿ, ಡಿವೈಡೆಡ್ ಬೈ ಸಿ ಪಿ ಇಂಟು 100. ಇಲ್ಲಿ ನೋಡ್ರಿ, ಇದು ಲಾಭ ಎಷ್ಟಾಗೈತೆ? ನಂಗೆ 700 ಆಗೈತೆ. ಕೊಂಡ ಬೆಲೆ ಸಿ ಪಿ ಎಷ್ಟೈತೆ? 2800. ಅದಾದ ನಂತರ 100. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. ಇಲ್ಲಿ ನೋಡ್ರಿ, 7 ನೂರ್ಲೆ 700, 7 4 28. ಇನ್ನೇನು ಉಳಿತು? 100 ಡಿವೈಡೆಡ್ ಬೈ 4 ಉಳಿತು. ಕ್ಯಾಲ್ಕುಲೇಷನ್ ಮಾಡ್ರಿ. 4 1 4 2 8, 2 ಉಳಿತೈತಿ 0 ಅಂದ್ರೆ 20 ಆಯ್ತು. 4 5 20 ಅಂದ್ರೆ 25% ಏನಪ್ಪಾ ಅಂದ್ರೆ ನಮ್ಗ ಲಾಭ ಆಯ್ತು ಅಂತ ಹೇಳಿ ಆನ್ಸರ್ ಬರುತ್ತೆ. ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ ಹೇಳಿದ್ರೆ 30 ಸೆಕೆಂಡ್ ಕೆಲಸ ಇದು. ನಿಮ್ಗೆ ಅನ್ಸುತ್ತ 30 ಸೆಕೆಂಡ್ ಕೆಲಸ. ಇಲ್ಲಿ ಏನೈತೆ, ನಾನು ಏನು ಬರ್ಕೊಂಡಿಲ್ಲ. ಇದೊಂದು ಫಾರ್ಮುಲಾ ಹಾಕಿದೀನಿ, ಅದಾದ ನಂತರ ನೆಕ್ಸ್ಟ್ ಇದೊಂದು ಫಾರ್ಮುಲಾ ಹಾಕಿದೀನಿ. ಈ 2 ಫಾರ್ಮುಲಾದಿಂದ ನಾನು ಸಾಲ್ವ್ ಮಾಡಿದೀನಿ. ಈಗ ಕೆಲವು ಜನ ಟ್ರಿಕ್ಸ್ ಗಳನ್ನ ಹೇಳ್ತಾರ. ಆ ಟ್ರಿಕ್ಸ್ ಈ ವಿಡಿಯೋ ನೋಡೋವರೆಗೂ ಮಾತ್ರ ಅರ್ಥ ಆಗತ್ತೆ. ನೆಕ್ಸ್ಟ್ ನೀವು ಮಾಡಕ್ ಹೋದ್ರಿ ಅಂದ್ರೆ ಅರ್ಥ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಫಾರ್ಮುಲಾ ಪ್ರಕಾರ ಮಾಡ್ರಿ. ಫಸ್ಟ್ ನಾವ್ ಏನ್ ಕಂಡಿಡಿದ್ವಿ, ಎಷ್ಟು ಲಾಭ ಆಯ್ತು ಅಂತಂದ್ ಹೇಳಿ, ಅದಾದ ನಂತರ ನೆಕ್ಸ್ಟ್ ಇದರಲ್ಲಿ ಫಾರ್ಮುಲಾ ಹಾಕ್ಬಿಟ್ಟು ಪರ್ಸೆಂಟೇಜ್ ಕಂಡಿಡಿದ್ವಿ. ಕ್ಲಿಯರ್? ಎಸ್, ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು. ಸೊ ಏನ್ ಕೊಟ್ಟಿದ್ದಾರೆ ಕ್ವಶನ್ ಒಳಗಡೆ, ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಮೊದಲು ನೋಡ್ಕೋಬೇಕು ಇವಾಗ. ಕ್ಲಿಯರ್? ಫಸ್ಟ್ ನನಗೆ ಕ್ವಶನ್ ಅರ್ಥ ಮಾಡ್ಕೊಡ್ರಿ ಅಷ್ಟೇ. ಒಂದು ವೇಳೆ ಬಟ್ಟೆಯ ಬೆಲೆಯು 800ರಿಂದ 720ಕ್ಕೆ ಇಳಿದರೆ ಶೇಕಡಾವಾರು ಇಳಿಕೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ತರ ಕ್ವಶನ್ಸ್ ಗಳನ್ನು ಕೇಳ್ತಾರೆ. ಈ ತರನು ಕ್ವಶನ್ಸ್ ಕೇಳ್ತಾರೆ. ಈಗ ಬಟ್ಟೆಯ ಬೆಲೆ ಎಷ್ಟೈತಿ? ಮೊದಲು 800 ರೂಪಾಯಿ ಐತೆ. ಅಂದ್ರೆ ಇದು ಸಿ ಪಿ, ಕಾಸ್ಟ್ ಪ್ರೈಸ್ ಎಷ್ಟೈತೆ ಅದ್ರದ? 800 ರೂಪಾಯಿ ಐತಿ. ಬಟ್ ಆದ್ರ 720ಕ್ಕೆ ಇಳಿದಾರೆ ಅಂತಂದ್ ಹೇಳಿದ್ರೆ, ಅಂದ್ರೆ ಅವ್ನು ಮಾರಿದಾನ 720 ರೂಪಾಯಿಗೆ ಅಂತಂದ್ ಹೇಳಿದ್ರೆ ಮಾರಿದಾನ, ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಆಯ್ತು 720 ರೂಪಾಯಿ ಆಯ್ತು. ಇವಾಗ ಏನ್ ಕೇಳಿದಾನ? ಎಷ್ಟು ಇಳಿಕೆ ಆಯ್ತು, ಶೇಕಡಾವಾರು ಇಳಿಕೆ ಎಷ್ಟಾಯ್ತು ಅಂತಂದ್ ಹೇಳಿದ್ರೆ, ಇಳಿಕೆ ಅಂತಂದ್ ಹೇಳಿದ್ರೆ ನಷ್ಟ ಆಯ್ತು, ಏರಿಕೆ ಅಂತಂದ್ ಹೇಳಿದ್ರೆ ಲಾಭ ಅಂತ ಹೇಳ್ತೀವಲ್ಲ. ಇಲ್ಲಿ ಇಳಿಕೆ ಆಗೈತೆ, ಶೇಕಡಾವಾರು ನಷ್ಟ ಅಂತ ಕೇಳಿದಾರೆ. ಇವಾಗ ನೋಡ್ರಿ, ನಮ್ಗ ಕಾಸ್ಟ್ ಪ್ರೈಸ್ 800 ರೂಪಾಯಿ ತಗೊಂಡನ್ನ 720 ರೂಪಾಯಿಗೆ ಮಾರಿದಾನ ಅಂತಂದ್ ಹೇಳಿದ್ರೆ ನಂಗೆ ಲಾಸ್ ಆತಿಲ್ಲ. ಒಂದ್ ಸ್ವಲ್ಪ ನೀವ ಅರ್ಥ ಮಾಡ್ಕೊಡ್ರಿ. ಡೈರೆಕ್ಟ್ ಆಗಿ ಹೇಳ್ಬೋದಲ್ಲ, ಫಾರ್ಮುಲಾನ ಹಾಕೋದ್ ಬೇಡ. 800 ರೂಪಾಯಿಗೆ ತಗೊಂಡ ನೀ 720 ರೂಪಾಯಿಗೆ ಮಾರಿದಾನ ಅಂತಂದ್ ಹೇಳಿದ್ರೆ ನಂಗೆ ನಷ್ಟ ಎಷ್ಟಾಯ್ತು? ಡೈರೆಕ್ಟ್ ಆಗಿ ನಷ್ಟ ಈಕ್ವಲ್ ಟು ಸಿ ಪಿ ಮೈನಸ್ ಎಸ್ ಪಿ ಮಾಡ್ಬೇಕಾಗತ್ತೆ. ಯಾವ್ದು ದೊಡ್ಡದೈತಿ ಅದನ್ನ ಮೊದ್ಲು ಹಾಕ್ಬೇಕು. ಸಿ ಪಿ ಅಂತಂದ್ ಹೇಳಿದ್ರೆ, ಸಿ ಪಿ ಎಲ್ಲಾದ್ರೂ ಜಾಸ್ತಿ ಆಯ್ತಂದ್ರೆ, ನಮ್ ಕೊಂಡಿದ್ ಜಾಸ್ತಿ ಆಯ್ತು ಅಂತಂದ್ ಹೇಳಿದ್ರೆ ನಮ್ಗೆ ನಷ್ಟ ಆಗಿರತ್ತ. ಇದೆಷ್ಟಾಯ್ತು? 800 ಮೈನಸ್ 720 ಎಷ್ಟು ಬಂತು ನನಗ? 80 ರೂಪಾಯಿ ಲಾಸ್ ಆಗಿತ್ತು. ಗುರುವೇ ನನಗೆ 80 ರೂಪಾಯಿ ಅಂತಂದ್ ಹೇಳಕ್ ಹೋಗ್ಬೇಡ. ಅವ್ರ ಏನ್ ಕೇಳಿದ್ರು? ಪರ್ಸೆಂಟೇಜ್ ಹೇಳು ಅಂತಂದ್ ಹೇಳಿದಾರೆ. ಈಗ ನೀನ್ ಏನ್ ಮಾಡ್ಬೇಕು? ಪರ್ಸೆಂಟೇಜ್ ಅಲ್ಲಿ ಬರೀಬೇಕು. ಪರ್ಸೆಂಟೇಜ್ ಲಾಸ್ ಈಕ್ವಲ್ ಟು ಫಾರ್ಮುಲಾ ಏನ್? ಲಾಸ್, ಎಷ್ಟು ಲಾಸ್ ಆಗೈತಿ ರುಪೀಸ್ ಅಲ್ಲಿ, ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಇದು ನಮ್ದು ಫಾರ್ಮುಲಾ. ಕ್ಲಿಯರ್? ಸೊ ಇವಾಗ ನೋಡ್ರಿ, ಲಾಸ್ ಎಷ್ಟಾಗೈತಿ? 80 ರೂಪಾಯಿ ಆಗೈತಿ. ಸೊ ನಮ್ದು ಕಾಸ್ಟ್ ಪ್ರೈಸ್ ಎಷ್ಟೈತಿ? 800 ರೂಪಾಯಿ ಐತಿ ಇಂಟು 100. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. 2 ಒಂದ್ಲೆ 8 ಒಂದ್ಲೆ 8 ಹತ್ಲೆ, ಅಂದ್ರ 10% ಏನಪ್ಪಾ ಅಂತಂದ್ ಹೇಳಿದ್ರೆ ನನಗ ಲಾಸ್ ಆಗೈತಿ. ಸೊ ಈ ತರ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಬೇಕು. 2 ಸ್ಟೆಪ್. ನಾನು ಫಸ್ಟ್ ಟೈಪ್ 1 ಅಲ್ಲಿ ಸೇಮ್ ಇದೇ ತರ, ಇವೆಲ್ಲ ಎಸ್ ಎಸ್ ಸಿ ಕ್ವಶನ್ ಪೇಪರ್ ಅಲ್ಲಿ, ಎಸ್ ಎಸ್ ಸಿ ಕ್ವಶನ್ ಪೇಪರ್ಸ್ ಗಳಲ್ಲಿ 2024ರಲ್ಲಿ ಕೇಳಿರುವಂತಹ ಕ್ವಶನ್ಸ್ ಗಳನ್ನ ನಾನು ತಗೊಂಡು ಇವಾಗ ಸಾಲ್ವ್ ಮಾಡಕತ್ತೇನೆ. ಕ್ಲಿಯರ್ ಎಲ್ರಿಗೂ? ಒರಿಜಿನಲ್ ಕ್ವಶನ್ ಪೇಪರ್ಸ್ ಗಳನ್ನ ತಗೊಂಡು ಸಾಲ್ವ್ ಮಾಡಕತ್ತ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ನೆಕ್ಸ್ಟ್ ಕ್ವಶನ್ ಏನೈತಿ ಇಲ್ಲಿ? ಸೊ ಒಂದು ವೇಳೆ ಒಂದು ಮೇಜಿನ ಮಾರಾಟ ಬೆಲೆಯು ಅದರ ಅಸಲು ಬೆಲೆಯ 25% ಆಗಿದ್ದರೆ ಶೇಕಡಾವಾರು ನಷ್ಟ ಎಷ್ಟು ಅಂತ ಕೇಳಿದಾರೆ. ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇಲ್ಲಿ ಏನ್ ಡೈರೆಕ್ಟ್ ಆಗಿ ನಮ್ಗ ರುಪೀಸ್ ಅಲ್ಲಿ ಕೊಟ್ಟಿಲ್ಲ. ಫಸ್ಟ್ ಥಿಂಗ್, ಅವನೇನ್ ಕೊಟ್ಟಿದಾನ? ಒಂದೇನೋ ಸಮೀಕರಣ ತರ ಕೊಟ್ಟಿದಾನೆ. ಏನು? ಮಾರಾಟ ಬೆಲೆ, ಒಂದು ಮೇಜಿನ ಮಾರಾಟ ಬೆಲೆ ಎಷ್ಟಾಗೈತೆ ಅಂತಂದ ಹೇಳಿದ್ರೆ ಈಕ್ವಲ್ ಟು ಅದರ ಅಸಲು ಬೆಲೆ. ಅಸಲು ಬೆಲೆ ಅಂತಂದ ಹೇಳಿದ್ರೆ ಕಾಸ್ಟ್ ಪ್ರೈಸ್ 25% ಆಗೈತೆ. ಅಸಲು ಬೆಲೆ ಎಷ್ಟೈತಲ್ಲ ಅದರಲ್ಲಿ 25%
ಮಾರಾಟ ಬೆಲೆ ಆಗೈತಿ ಅಂತಂದ್ ಹೇಳಿ. ಮಾರಾಟ ಬೆಲೆಯು ಅದರ ಅಸಲು ಬೆಲೆಯ 25% ಆಗೈತಿ, ಹಂಗಾದ್ರ ನಷ್ಟ ಎಷ್ಟಾಗೈತಿ ಅಂತಂದ್ ಹೇಳಿ. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಂತ ಹೋಗ್ಬೇಕು. ಇದನ್ನ ನೋಡಿದ ತಕ್ಷಣ ನಮಗ್ ಬಹಳ ಕೆಟ್ಟ ಅಂತಂದ್ ಹೇಳಿದ್ರೆ ಒಂಥರ ಏನ್ ಅರ್ಥನ ಆಗೋತ್ತು. ಇವಾಗ ನೋಡ್ರಿ, ಇದನ್ನ ನಾನು ಎಸ್ ಪಿ ಅಂತ ಬರ್ಕೊಂತೀನಿ. ಎಸ್ ಪಿ ಈಕ್ವಲ್ ಟು ಸಿ ಪಿ ಇಂಟು 25% ಅನ್ನ 25/100 ಅಂತಂದ್ ಬರ್ಕೊಂತೀನಿ. ಸೊ ಇವಾಗ ನಾನು ಇದನ್ನ ಈ ತರ ಬರ್ಕೊಂತೀನಿ. ಸಿ ಪಿ ಈ ಕಡೆ ತಗೊಳ್ರಿ, ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಈಕ್ವಲ್ ಟು 25/100 ಅಂತಂದೇಳಿ. ಸೊ ಈ ತರ ಬಂತು. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ? 25 ಐತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು? 25 ಆಯ್ತು. ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? ಕಾಸ್ಟ್ ಪ್ರೈಸ್ 100 ಆಯ್ತು. ಕಾಸ್ಟ್ ಪ್ರೈಸ್ 100. ಇಲ್ಲಿ ಏನ್ ಬರ್ಕೊಂಡಿದನಲ್ಲ, ಸೊ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಅದನ್ನ ಸಮೀಕರಣ ಯೂಸ್ ಮಾಡ್ಕೊಂಡು ನಾನು ಈಕ್ವಲ್ ಹಾಕೇನಿ. ಎಸ್ ಪಿ ಅಂತಂದ್ 25, ಸಿ ಪಿ ಅಂದ್ರೆ 100. ಇನ್ ಈ ತರ ನೀವು ಮಾಡ್ಕೊಬೇಕು. ಸೊ ಇಲ್ಲಿ ಕರೆಕ್ಟ್ ಆಯ್ತಾ? ಈಗ ನೋಡ್ರಿ, ಕಾಸ್ಟ್ ಪ್ರೈಸ್ ಜಾಸ್ತಿ ಐತೆ ಅಂದ್ರೆ ನಮ್ಗೆ ನಷ್ಟ ಆಗತ್ತೆ. ಎಷ್ಟು ನಷ್ಟ ಆಗೈತೆ ನೋಡ್ರಿ ಇವಾಗ? ಸರಿ, 75 ರೂಪಾಯಿ ನಷ್ಟ ಆಗೈತ್ರಿ. ನಾವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಸಿ ಪಿ ಮೈನಸ್ ಎಸ್ ಪಿ ಮಾಡಿದ್ರಿ ಅಂದ್ರೆ 75 ರೂಪಾಯಿ ಬರುತ್ತೆ. ನಮ್ಗೇನ್ ಕೇಳಿದಾರ? ನನಗೆ ಡೈರೆಕ್ಟ್ ಆಗಿ ನೀನ್ ಹೇಳಂಗಿಲ್ಲ, ನೀನೇನ್ ಮಾಡ್ಬೇಕು? ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕಂತ ಹೇಳಿದಾರೆ. ಲಾಸ್ ಪರ್ಸೆಂಟೇಜ್ ಈಕ್ವಲ್ ಟು ಏನು? ಲಾಸ್ ಎಷ್ಟಾಗೈತಿ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಇದು ನಮ್ದು ಫಾರ್ಮುಲಾ. ಓಕೆ, ಡನ್. ಮಾಡ್ಬೋದು. ಮಾಡಕ್ಕೇನ್ರಿ, ಲಾಸ್ ಎಷ್ಟಾಗೈತಿ? 75 ಆಗೈತಿ. ಡಿವೈಡೆಡ್ ಬೈ ಸಿ ಪಿ ಎಷ್ಟೈತಿ? 100 ಐತಿ. ಅದಾದ ನಂತರ ಇಂಟು 100. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. 75% ಏನಪ್ಪಾ ಅಂದ್ರೆ ನಮ್ದ ಲಾಸ್ ಆಗೈತಿ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಇಷ್ಟೇ, ಈಸಿ. ಮಾಡ್ಕೋಬಹುದಲ್ಲ ಆರಾಮಾಗಿ? ಎಸ್. ಅದೇ ತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸೇಮ್ ಕ್ವಶನ್ ಮೇ ಬಿ ಇರ್ಬೋದು. ಒಂದು ವೇಳೆ ಕ್ವಶನ್ ಏನ್ ಕೊಟ್ಟಿದಾರೆ ಅರ್ಥ ಮಾಡ್ಕೊಳ್ರಿ. ಒಂದು ವೇಳೆ ಒಂದು ಫ್ಯಾನಿನ ಮಾರಾಟ ಬೆಲೆ ಅಂತಂದ ಹೇಳಿದ್ರೆ ಎಸ್ ಪಿ ಕೊಟ್ಟಿದ್ದಾನ 306 ಆಗಿದ್ದರೆ, ಶೇಕಡಾವಾರ ನಷ್ಟವು 32 ಆಗಿದ್ದರೆ. ಸೊ ಅವನ್ನ 306 ಮಾರಿದಾನ, ಬಟ್ ಆದ್ರೆ 32% ನಷ್ಟ ಆಗೈತಿ. ಹಂಗಾದ್ರೆ ಫ್ಯಾನಿನ ಅಸಲು ಬೆಲೆ ಅಂದ್ರೆ ಸಿ ಪಿ ಕಂಡಿಡಿ ಅಂತಂದ್ ಹೇಳಿದ. ಅರ್ಥ ಆಯ್ತಾ? ಒಂದ್ ಫ್ಯಾನ್ ಐತಪ್ಪ, ಈ ತರ ಏನಂತಂದ ಹೇಳಿದ್ರೆ ಫ್ಯಾನ್ ಐತಿ. ಈ ಫ್ಯಾನ್ ಅನ್ನ ಏನಪ್ಪಾ ಅಂತಂದ ಹೇಳಿದ್ರೆ 306 ರೂಪಾಯಿಗೆ ಮಾರಿದಾನ ಎಸ್ ಪಿ. ಬಟ್ ಆದ್ರೆ ಇದು ಎಸ್ ಪಿ ಮಾರಿದಾನ, ಬಟ್ ಆದ್ರೆ ಅಲ್ಲಿ ಏನಾಗೈತಿ? ನಷ್ಟ ಆಗ್ಬಿಟ್ಟೈತೆ, ಲಾಸ್ ಆಗ್ಬಿಟ್ಟೈತೆ. ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಎಷ್ಟಾಗೈತಿ? 32% ಆಗೈತೆ. ಹಂಗಾದ್ರೆ ಸಿ ಪಿ ಕಂಡಿಡಿ ಅಂತಂದ್ ಹೇಳಿದಾನ. ಸಿ ಪಿ ಕಂಡಿಡಿ ಅಂತಂದ್ ಹೇಳಿದಾನ. ನೋಡ್ರಿ, ಇಲ್ಲೊಂದು ಟ್ರಿಕ್ ಐತೆ. ಇಲ್ಲಿ ನೋಡ್ರಿ, ಎಸ್ ಪಿ ಲಾಸ್ ಪರ್ಸೆಂಟೇಜ್ ಅಥವಾ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟರು, ಲಾಸ್ ಪರ್ಸೆಂಟೇಜ್ ಬದಲಾಗಿ ಪ್ರಾಫಿಟ್ ಕೊಡ್ಲಿ, ಯಾವ್ದಾದ್ರು ಕೊಡ್ಲಿ, ಪ್ರಾಫಿಟ್ ಪರ್ಸೆಂಟೇಜ್ ಸಿ ಪಿ ಕಂಡಿಡಿ ಅಂತಂದ್ ಹೇಳಿದ್ರು. ಅಥವಾ ಒನ್ ಟೈಮ್ ಸಿ ಪಿ ಕೊಟ್ಬಿಟ್ಟು ಎಸ್ ಪಿ ಕಂಡಿಡಿದ್ರು. ಈ ಮೂರ ವ್ಯಾಲ್ಯೂ ಎಲ್ಲಾದ್ರೂ ಕೊಟ್ರು ಅಂತಂದ್ ಹೇಳಿದ್ರ ನಾವು ಈ ತರ ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅನ್ನೋ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನೈತಲ್ಲ, ಈ ಪರ್ಸೆಂಟೇಜ್ ನಾನು ಇವಾಗ ಹೆಂಗ್ ಬರ್ಕೊಂತೀನಿ? ಪರ್ಸೆಂಟೇಜ್ ಈಕ್ವಲ್ ಟು, ಸೊ ಇಲ್ಲಿ ಏನಾಗೈತಿ ನೋಡ್ರಿ. ಸೊ ಇಲ್ಲಿ ಲಾಸ್ 100 ರೂಪಾಯಿಗೆ ಎಷ್ಟಾಗೈತಿ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಇವಾಗ ಎಲ್ ಪರ್ಸೆಂಟೇಜ್, ಈ ಪರ್ಸೆಂಟೇಜ್ ನಾವ್ ಹೆಂಗ್ ಬರ್ಕೋಬೇಕಂತ ಹೇಳಿದ್ರ, ಇಲ್ಲಿ ನಮ್ಗ ನಷ್ಟ ಆಗೈತಿ ಅಂತಂದ್ ಹೇಳಿದ್ರ 100 ಒಳಗಡೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದಾನಲ್ಲ ಅದನ್ನ ಮೈನಸ್ ಮಾಡ್ಕೊಬೇಕು. ಎಲ್ಲಾದ್ರೂ ಲಾಭದ ಪರ್ಸೆಂಟೇಜ್ ಕೊಟ್ಟ ಅಂತಂತ ಹೇಳಿದ್ರೆ, 100ಕ್ಕೆ ಪ್ಲಸ್ ಮಾಡ್ಬೇಕು. ಆಮೇಲೆ ಈ ಪರ್ಸೆಂಟೇಜ್ ವ್ಯಾಲ್ಯೂನ ಬರ್ಕೊಬೇಕು. ಇವಾಗ ನಮ್ಗೆ ಏನಾಗೈತಿ? ಸರ್ ನಷ್ಟ ಆಗೈತ್ರಿ. ಹಂಗಾದ್ರೆ 100ಕ್ಕೆ ಮೈನಸ್ ಮಾಡ್ಕೋಬೇಕು. 100 ಮೈನಸ್ ಎಷ್ಟು ಪರ್ಸೆಂಟೇಜ್? 32% ನ ಮೈನಸ್ ಮಾಡ್ಕೊಬೇಕು. ಎಷ್ಟಾಗತ್ತೆ ಇಲ್ಲಿ? 100 ಒಳಗೆ 32 ಕಳೆದ್ರ 68%. ಇದನ್ನ ಇಲ್ಲಿ ಬರ್ಕೊಬೇಕು. 68% ಬರ್ಕೊಂಡ್ವಿ. ಅದಾದ ನಂತರ ಎಸ್ ಪಿ ವ್ಯಾಲ್ಯೂ ಎಷ್ಟೈತಿ? 306 ಐತೆ. ಬಟ್ ಆದ್ರೆ ನಮ್ಗೆ ಏನ್ ಕೇಳಿದಾರ? ಸಿ ಪಿ ವ್ಯಾಲ್ಯೂ ಕೇಳಿದಾನ. ಪರವಾಗಿಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಷ್ಟೇ. ಇನ್ನೇನಿಲ್ಲ, ಮುಗೀತು, ಬರ್ಕೊಂಡಿದ್ದೆಲ್ಲ ಮುಗೀತು. ಸೊ 68% ನ ಹೆಂಗ್ ಬರ್ಕೊಂತೀನಿ? 68 ಡಿವೈಡೆಡ್ ಬೈ 100 ಈಕ್ವಲ್ ಟು 306 ಆಮೇಲೆ ಸಿ ಪಿ. ಈ ಸಿ ಪಿ ವ್ಯಾಲ್ಯೂ ಕಂಡಿಡ್ಬೇಕಲ್ಲ, ಇದನ್ನ ಮ್ಯಾಲ ಕಳಿಸ್ರಿ, ಇದನ್ನ ಈ ಕಡೆ ತಗೊಳ್ರಿ, ಇದು ಈ ಕಡೆ ಬರುತ್ತೆ. ಸೊ ಎಲ್ಲಾ ಸೇರ್ಬಿಟ್ಟು ಬರ್ಕೊಡ್ರೋಣ. ಸಿ ಪಿ ಈಕ್ವಲ್ ಟು ಇದು 306 ಹಂಗೆ ಇರುತ್ತ, ಇಂಟು ಇದು ಮೇಲ್ಗಡೆ ಹೋಯ್ತಂದ್ರೆ ಈ ಕಡೆ ಹೋಯ್ತಂದ್ರೆ ಮೇಲ್ಗಡೆ ಬರುತ್ತೆ 100 ಡಿವೈಡೆಡ್ ಬೈ 68 ಕೆಳಗಡೆ ಬರುತ್ತೆ. ನೋಡ್ರಿ, 2ರಿಂದಾನೇ ಡಿವೈಡ್ ಮಾಡ್ರಿ. 2 3 6, 2 4 8. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2 1 2, 2 5 10, 2 3 6. ಅದಾದ ನಂತರ ನೆಕ್ಸ್ಟ್ ಇನ್ನೂ ಏನಾದ್ರು ಡಿವೈಡ್ ಆಗತ್ತಾ? 2 1 2, 2 7 14. ಅದಾದ ನಂತರ ನೆಕ್ಸ್ಟ್ ಇದು ಎಷ್ಟಾಗತ್ತ? 2 50. ಆಮೇಲೆ ಮುಂದ್ ನೋಡ್ರಿ, ಇದು 17 1 17 9 ಆಗತ್ತೆ. ಸೊ ಟೋಟಲ್ ಆಗಿ ಎಷ್ಟು ಉಳಿತು? 9 ಇಂಟು 50 ಉಳಿತು. ಅಂದ್ರೆ 450 ರೂಪಾಯಿ ಸಿ ಪಿ ಆಗತ್ತ. ಸೊ ನಮ್ದು ಆನ್ಸರ್ ಐತ್ ನೋಡ್ರಿ, ಎಸ್ ಐತೆ. ಇಷ್ಟೇ. ನಮ್ ಕ್ಯಾಲ್ಕುಲೇಷನ್ ಮಾಡಕ್ ನಾವು ಸ್ವಲ್ಪ ಟೈಮ್ ತಗೊಂತೀವಿ, ಅದನ್ನ ಕ್ಯಾಲ್ಕುಲೇಷನ್ ನ ಪ್ರಾಪರ್ ಆಗಿ ಮಾಡ್ಕೋಬೇಕು. ಇಷ್ಟು ಬರ್ಕೊಂಡ್ರೆ ಮುಗಿದೋಯ್ತು.
ಫಾರ್ಮುಲಾ ಯಾವ್ದು ಯೂಸ್ ಮಾಡಿದ್ವಿ, ಇದನ್ನ ಯೂಸ್ ಮಾಡಿದ್ವಿ. ಇಲ್ಲಿ ಏನ್ ಕೇಳಿದಾನೆ, ಎಸ್ ಪಿ ವ್ಯಾಲ್ಯೂ ಕೊಟ್ಟಿದ್ದಾನೆ, ಲಾಸ್ ಪರ್ಸೆಂಟೇಜ್ ಕೊಟ್ಟಿದ್ದಾನೆ, ಲಾಸ್ ಅಥವಾ ಪ್ರಾಫಿಟ್ ಯಾವ್ದ್ರ ಕೊಡ್ಲಿ, ಸಿ ಪಿ ವ್ಯಾಲ್ಯೂ. ಈ ಮೂರನ್ನ ಈ ತರ ಕೊಟ್ಟ ಅಂತಂದ್ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಕೊಬೇಕು, ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು. ಪರ್ಸೆಂಟೇಜ್ ಕೇಳ್ದ ಅಂತಂದ್ ಹೇಳಿದ್ರೆ ಅವಾಗ ಇವನ್ ಎರಡು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ವಸ್ತುವಿನ ನಮೂದಿತ ಬೆಲೆ. ಇಲ್ಲಿ ನಮೂದಿತ ಬೆಲೆ ಅಂತಂದ್ ಕೊಟ್ಟಿದ್ದಾನಲ್ಲ, ಇಲ್ಲಿ ರಿಯಾಯಿತಿ ಬೇಡ ಇದು. ಸೊ ನಾನು ರಿಯಾಯಿತಿ ಕ್ವಶನ್ಸ್ ಗಳನ್ನೇ ತಗೊಂಡಿದ್ದೀನಿ, ಕೆಲವೊಂದು ಸಿಗ್ಲಿಲ್ಲ ಅಂತಂದ್ ಹೇಳಿ. ಇಲ್ಲಿ ಶೇಕಡಾವಾರು ನಷ್ಟ ಅಥವಾ ಲಾಭವನ್ನ ನಾವು ಕಂಡುಹಿಡಬೇಕು. ಶೇಕಡಾವಾರು ನಷ್ಟ ಅಥವಾ ಲಾಭ. ಇಲ್ಲಿ ರಿಯಾಯಿತಿ ಅಂತಂದ್ ಹೇಳಿದ್ರೆ ನಷ್ಟನ ಆಗಿರತ್ತ, ನಮ್ಗೆ ಕ್ವಶನ್ ಬೇಕಾಗಿತ್ತು ಅದಕ್ಕೆ. ಇದು ಅಸಲು ಬೆಲೆ ಅಂತ ಅನ್ಕೊಡ್ರು. ಅಸಲು ಬೆಲೆ, ಒಂದು ವಸ್ತುವಿನ ಅಸಲು ಬೆಲೆ ಮತ್ತು ಮಾರಾಟ ಬೆಲೆಯು ಕ್ರಮವಾಗಿ 6,600 ಮತ್ತು 4,752 ಐತೆ. ಅಂದ್ರೆ ಇದೇನು, ಫಸ್ಟ್ ಒನ್ ಏನಾಯ್ತು, ಕಾಸ್ಟ್ ಪ್ರೈಸ್ ಅಸಲು ಬೆಲೆ. 4,752 ಏನಾಯ್ತು, ಎಸ್ ಪಿ ಸೆಲ್ಲಿಂಗ್ ಪ್ರೈಸ್ ಆಯ್ತು. ಹಾಗಾದ್ರೆ ಶೇಕಡಾವಾರು ರಿಯಾಯಿತಿ ಎಷ್ಟಾಗತ್ತೆ ಅಂದ್ರೆ ಸಾರಿ, ಶೇಕಡಾವಾರು ನಷ್ಟ ಎಷ್ಟಾಗತ್ತೆ, ಕಾಸ್ಟ್ ಪ್ರೈಸ್ ಐತಿ, ಅದಾದ ನಂತರ ನೆಕ್ಸ್ಟ್ ಏನೈತಿ, ಸೆಲ್ಲಿಂಗ್ ಪ್ರೈಸ್ ಐತಿ. ಸೊ ನಾವು ಮೊದಲು ಏನ್ ಕಂಡಿಡ್ಬೇಕು, ಫಸ್ಟ್ ಸ್ಟೆಪ್ ನಮ್ಗೆ ಎಷ್ಟು ಲಾಸ್ ಆಗೈತಿ ಅನ್ನೋದನ್ನ ಕಂಡಿಡ್ಬೇಕು. ಲಾಸ್ನ ಹೆಂಗ್ ಕಂಡಿಡ್ತೀರಿ, ಸಿ ಪಿ ಮೈನಸ್ ಎಸ್ ಪಿ. ಯಾಕಂತಂದ ಹೇಳಿದ್ರೆ ಕೊಂಡ ಬೆಲೆ ಜಾಸ್ತಿ ಐತಿ, ಮಾರಿದ್ ನಾವು ಕಡಿಮೆಗೆ ಮಾರಿದೇವೆ ಅಂದ್ರೆ ನಮ್ಗೆ ನಷ್ಟ ಆಗೈತಿ. ಫಸ್ಟ್ ಒನ್ ಇದನ್ನ ಕಂಡಿಡಿದ್ರಿ. ಸೆಕೆಂಡ್ ಒನ್ ಏನ್ ಕಂಡಿಡ್ಬೇಕು, ಪರ್ಸೆಂಟೇಜ್ ಲಾಸ್ ನ ಕಂಡಿಡ್ಬೇಕು. ಯಾವ ತರ ಫಾರ್ಮುಲಾ, ಎಲ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೊ ಇದನ್ನ ಫಾರ್ಮುಲಾ ಹಾಕ್ಬಿಟ್ಟು ಸೊ ಎಷ್ಟು ಪರ್ಸೆಂಟೇಜ್ ನಷ್ಟ ಬರುತ್ತೆ ಅಂತಂದ ಹೇಳಿ ನನಗೆ ನೀವೇನ್ ಮಾಡ್ಬೇಕು, ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ಬೇಕು. ಇವಾಗ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಬರುತ್ತೆ, ಇಲ್ಲ ಅಂದ್ರೆ ಬರಂಗಿಲ್ಲ. ಅರ್ಥ ಆಯ್ತಾ ಎಲ್ರಿಗೂ? ಇದು ಹೋಮ್ ವರ್ಕ್ ನಂಬರ್ 1 ಅಂತ ಅನ್ಕೊಡ್ರಿ. ಸೊ ನನಗೆ ಆನ್ಸರ್ ಅನ್ನ ನೀವು ಡೈರೆಕ್ಟ್ ಆಗಿ ಹಾಕ್ರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ಅಲ್ಲಿ ಏನ್ ಕೊಟ್ಟಿದಾರೆ ಮೊದಲು ಬೇಕಾದ್ರೆ ನೀವು ಕಮೆಂಟ್ಸ್ ಅಲ್ಲಿ ಹಾಕ್ರಿ. ಕ್ವಶನ್ ಓದ್ಬಿಟ್ಟು ಏನ್ ಕೊಟ್ಟಿದ್ದಾರೆ ಅಂತ ಪಾಸ್ ಮಾಡ್ಬಿಟ್ಟು ಮೆಸೇಜ್ ಹಾಕ್ರಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಸೊ ಒಂದು ವಸ್ತುವಿನ, ಇಲ್ಲಿ ರಿಯಾಯಿತಿ ಅಂತಂದೈತೆ, ಇದು ನಷ್ಟ ಅಂತ ಅನ್ಕೊಡ್ರಿ, ನಷ್ಟ. ಸೊ ಇದು ನಮೂದಿತ ಬೆಲೆ ಐತಲ್ಲ, ಇದನ್ನ ಅಸಲು ಬೆಲೆ ಅಂತ ಅನ್ಕೊಡ್ರಿ, ಅಸಲು ಬೆಲೆ. ಒಂದು ವಸ್ತುವಿನ ಅಸಲು ಬೆಲೆ 11,800 ಐತೆ, ಅಂದ್ರೆ ಇದು ಕಾಸ್ಟ್ ಪ್ರೈಸ್ ಆಯ್ತು. ಅದರ ಮಾರಾಟ ಬೆಲೆಯು 7,788 ಆಗೈತೆ, ಅಂದ್ರೆ ಇದು ಎಸ್ ಪಿ. ಹಾಗಾದ್ರೆ ಶೇಕಡಾವಾರು ನಷ್ಟ ಎಷ್ಟು ಅಂತ ಹೇಳಿ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಸರ್ ನಾವು ಕೊಂಡ್ ಬೆಲೆ ಎಷ್ಟೈತ್ರಿ, 11,800 ರೂಪಾಯಿ ಐತ್ರಿ. ನಾವು ಎಷ್ಟಕ್ ಮಾರಿದೇವ್ರಿ, 7,788 ಇಷ್ಟಕ್ ಮಾರಿದೇವ್. ಹಂಗಾದ್ರೆ ನಮ್ಗೆ ಏನಾಗೈತ್ರಿ, ಸರ್ ನಮಗ್ ನಷ್ಟ ಆಗೈತ್ರಿ. ನಷ್ಟ ಆಗೈತೆ ಅಂತಂದ್ ಹೇಳಿದ್ರೆ ಲಾಸ್ ನ ಹೆಂಗ್ ಕಂಡಿಡಿತೀರಿ, ಸಿ ಪಿ ಮೈನಸ್ ಎಸ್ ಪಿ ಅಂತ ಕಂಡಿಡ್ತೀರಿ. ಕಂಡಿಡಿರಿ. ಸೊ ನನಗ ಇದು ಹೋಮ್ ವರ್ಕ್ ನಂಬರ್ 2 ಇದು, ಯಾಕಂದ್ರೆ ಸಿಮಿಲರ್ ಐತೆ. ಸೆಕೆಂಡ್ ಒನ್ ಏನಾಗೈತೆ ನೋಡ್ರಿ, ನಮ್ಗ ಡೈರೆಕ್ಟ್ ಆಗಿ ಲಾಸ್ ಎಷ್ಟಾಗೈತಿ ಅಂತ ಹೇಳಂಗಿಲ್ಲ, ಶೇಕಡಾದಲ್ಲಿ ಹೇಳ್ಬೇಕು, ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು. ಪರ್ಸೆಂಟೇಜ್ ಲಾಸ್ ಈಕ್ವಲ್ ಟು ಏನು, ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೊ ಸಿ ಪಿ ವ್ಯಾಲ್ಯೂ ನಮ್ಗೆ ಗೊತ್ತೈತಿ, ಎಷ್ಟೈತಿ ನೋಡ್ರಿ. ಅದಾದ ನಂತರ ಹಾಕ್ಬಿಟ್ಟು ಪರ್ಸೆಂಟೇಜ್ ಲಾಸ್ ಎಷ್ಟಾಗತ್ತೆ ಅಂತಂದ ಹೇಳಿ ನನ್ ಕಂಡಿಡ್ದು ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ನೀವು ಹಾಕ್ಬೇಕು. ಕ್ಲಿಯರ್? ಸೊ 2 ಕ್ವಶನ್ಸ್ ಗಳು, ಇದನ್ನ ನೀವೇ ಮಾಡ್ಬೇಕು. ಇದು ಈಸಿ ಆಗೈತೆ, ನಾನು ಹೆಂಗ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂತ ಹೇಳಿದ್ರೆ ಪಕ್ಕಾ ಹೇಳ್ತೀನಿ ನಿಮ್ಗೆ ಅರ್ಥ ಆಗತ್ತ. ಅದಾದ ನಂತರ ಎಕ್ಸಾಮ್ ಟೈಮ್ ಅಲ್ಲಿ, ಓಕೆ ಸರ್ ಈ ತರ ಹೇಳಿದ್ರಲ್ಲ, ನಾನು ಆನ್ಸರ್ ಮಾಡಿ ಹಾಕಿದ್ನಲ್ಲ, ನೀವು ಸ್ವಲ್ಪ ಥಿಂಕ್ ಮಾಡಿ ಎಲ್ಲಾದ್ರೂ ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರ ಆ ಫಾರ್ಮುಲಾ ಆಗಿರ್ಬೋದು, ನೀವು ಮಾಡಿರೋದಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಸ್ವಲ್ಪ ನೆನಪು ಬರಕ್ ಹಿಡಿದೈತಿ, ಬರ್ತೈತೆ ಅದು. ಇವಾಗ ನೀವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಿ, ಸೊ ಇದು ಕೂಡ ರಿಯಾಯಿತಿ ಅಂತಂದೈತಿ, ಇದನ್ನ ನಷ್ಟ ಅಂತ ಅನ್ಕೊಡ್ರಿ. ಇಲ್ಲಿ ಅಷ್ಟು ಚೇಂಜ್ ಮಾಡ್ಬಿಡ್ತೀನಿ, ಆಮೇಲೆ ಕ್ವಶನ್ ಓದೋಣ. ಇದು ಅಸಲು ಬೆಲೆ. ಸೊ ಈ ಕ್ವಶನ್ ಏನ್ ಕೇಳಿದಾರ ನೋಡ್ರಿ, ಇಲ್ಲಿ ಏನ್ ಕೇಳಿದ್ರ, ಅಲ್ಲಿ ಏನ್ ಕೇಳಿದ್ರು ಪರ್ಸೆಂಟೇಜ್ ಅದು ಇದು ಕೇಳಿದ್ರು. ಇಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದ್ರ. ಆಗ್ಲೇ ಏನ್ ಕ್ವಶನ್ ಐತಲ್ಲ ಸೇಮ್ ಅದೇ ತರ ಇಲ್ಲಿ ಲಾಸ್ಟ್ ಕ್ವಶನ್ ಏನೈತಿ, ಇದ್ರೊಳಗ ಪರ್ಸೆಂಟೇಜ್ ಕೇಳಿದಾರ. ಇಲ್ಲಿ ಏನ್ ಲಾಸ್ಟ್ ಇದಕ್ಕಿಂತ ಹಿಂದೆ ಇಲ್ಲೂ ಪರ್ಸೆಂಟೇಜ್ ಕೇಳಿದಾರ. ಇಲ್ಲಿ ಏನ್ ಕೇಳಿದಾರು, ಸರ್ ಫ್ಯಾನಿನ ಅಸಲು ಬೆಲೆ ಕೇಳಿದಾರಲ್ಲ, ಸೇಮ್ ಇದೇ ತರ ಕ್ವಶನ್ ಇವಾಗ ಮತ್ತೊಂದ್ ಐತೆ. ಇದನ್ನ ನಾನು ಸಾಲ್ವ್ ಮಾಡೋಣ. ನೆಕ್ಸ್ಟ್ ಯಾವ್ದಾದ್ರು ಬಂತಂತ ಹೇಳಿದ್ರೆ ನಿಮ್ಗೆ ಅದನ್ನ ನಾನು ಸಾಲ್ವ್ ಮಾಡಕ್ ನಿಮ್ಗೆ ಕೊಡ್ತೀನಿ, ಸ್ಟೆಪ್ಸ್ ಹೇಳ್ಕೊಡ್ತೀನಿ ನಾನು. ಇಲ್ಲಿ ನೋಡ್ರಿ, ಒಂದು ವಸ್ತುವಿನ ಅಸಲು ಬೆಲೆ ಅಂತಂದ್ ಹೇಳಿದ್ರೆ ಕಾಸ್ಟ್ ಪ್ರೈಸ್ ಇದು 1,850 ರೂಪಾಯಿ ಐತೆ. ಅದಾದ ನಂತರ ಒಂದು ವೇಳೆ 60% ಅಂತಂದ್ ಹೇಳಿದ್ರೆ ನಷ್ಟ ಎಷ್ಟಾಗೈತಿ, ನಷ್ಟದ ಪರ್ಸೆಂಟೇಜು, ಲಾಸ್ ಪರ್ಸೆಂಟೇಜು 60% ಆಗೈತೆ. ಹಂಗಾದ್ರೆ ವಸ್ತುವಿನ ಮಾರಾಟ ಬೆಲೆ ಎಷ್ಟು ಅಂತ ಕೇಳಿದ್ರೆ, ಇಲ್ಲಿ ಏನ್ ಕೇಳಿದಾರ, ಮಾರಾಟ ಬೆಲೆ ಎಸ್ ಪಿ ಕೇಳಿದಾನ. ಏನ್ ಕೇಳಿದಾನ, ಎಸ್ ಪಿ ಕೇಳಿದಾನ. ಇಲ್ಲಿ ನೋಡ್ರಿ, ಇದು ಅಷ್ಟೇ ಕೊಟ್ಟ ಅಂತಂದ್ ಹೇಳಿದ್ರೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು, ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಅಂತಂದ್ ಹೇಳಿ ಯೂಸ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಪರ್ಸೆಂಟೇಜ್ ಏನಂತ ಬರ್ಕೊಬೇಕು, ಇಲ್ಲಿ ನಷ್ಟ ಅಂತಂದೈತೆ. ನಷ್ಟ ಅಂತಂದ್ ಹೇಳಿದ್ರೆ 100ರಲ್ಲಿ ಮೈನಸ್ ಮಾಡ್ಕೊಬೇಕು.
ಎಷ್ಟು ಮಾಡ್ಕೊಬೇಕು 60 ಮೈನಸ್ ಮಾಡ್ಕೊಬೇಕು. ಎಷ್ಟಾಯ್ತು 40% ಅಂತ ಬಂತು. ಕ್ಲಿಯರ್. ಸೊ ಪರ್ಸೆಂಟೇಜ್ ನ ಏನಂತಂದ್ ಹೇಳಿದ್ರೆ 40% ಅಂತ ಬರ್ಕೊಂಡ್ರಿ. ಎಸ್ ಪಿ ಕೇಳಿದಾನ. ಅದಾದ ನಂತರ ಸಿ ಪಿ ಎಷ್ಟೈತಿ 1850 ಐತಿ. ಸೊ ಇದನ್ನ ನಾನು ಇವಾಗ ನೆಕ್ಸ್ಟ್ ಬರ್ಕೋತೀನಿ ನೋಡ್ರಿ. ಪರ್ಸೆಂಟೇಜ್ ನ ಹೆಂಗ್ ಬರ್ಕೊಂತೀನಿ 40 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಸ್ ಪಿ. ಅದಾದ ನಂತರ 1850 ಅಂತಂದೈತೆ. ನಾನು ಇದನ್ನ ಕಂಡು ಹಿಡಿಬೇಕು. ಇದನ್ನ ಆ ಕಡೆ ಕಳಿಸ್ರಿ. ಎಸ್ ಪಿ ಈಕ್ವಲ್ ಟು ಏನಾಗತ್ತ 40 ಇಂಟು 1850 ಡಿವೈಡೆಡ್ ಬೈ 100 ಅಂತಂದ್ ಆಗತ್ತ. ಸೊ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಇನ್ನೇನು ಉಳಿತು 4 ಇಂಟು 185 ಉಳಿತು. ಸೊ 185 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. 4 5 20, 4 8 32, 2 34, 4 1 4 ಪ್ಲಸ್ 3 7, 740 ಬಂತು. ಸೊ 740 ರೂಪಾಯಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಸ್ ಪಿ ಆಗತ್ತ. ಮಾರಿದ ಬೆಲೆ ಎಷ್ಟಾಗತ್ತೆ 740 ಆಗತ್ತ. ಸೊ ನಮ್ದು ಆನ್ಸರ್ ಬಂತು. ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು. ಫಸ್ಟ್ ಸ್ಟೆಪ್ ಜಸ್ಟ್ ನಷ್ಟ ಆದ್ರೆ ಮೈನಸ್ ಮಾಡ್ಕೊಬೇಕು, 100ರಲ್ಲಿ ಲಾಭ ಆಯ್ತಂದ್ರೆ ಪ್ಲಸ್ ಮಾಡ್ಕೊಬೇಕು. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ಏನಾದ್ರು ಕೊಟ್ಟಿದ್ದಾರೆ ನೋಡ್ರಿ. ಎಸ್ ನಷ್ಟ ಅಂತಂದೈತೆ. ಇಲ್ಲಿ ನಷ್ಟವನ್ನ ಕಂಡುಹಿಡಿಬೇಕು ನಾವು. ಸೊ ಇಲ್ಲಿ ನೋಡ್ರಿ ಅಸಲು ಬೆಲೆ, ಇದು ಅಸಲು ಬೆಲೆ. ಒಂದು ವಸ್ತುವಿನ ಅಸಲು ಬೆಲೆ ಎಷ್ಟಾಗಿತ್ತಪ್ಪ ಅಂತಂದ ಹೇಳಿದ್ರೆ 9600 ಆಗೈತೆ. ಅದಾದ ನಂತರ ಮಾರಾಟ ಬೆಲೆ ಎಷ್ಟಾಗೈತಿ 6336 ಆಗೈತೆ. ಕ್ಲಿಯರ್. ಹಂಗಾದ್ರೆ ಆ ವಸ್ತುವಿನ ಶೇಕಡ ನಷ್ಟ ಎಷ್ಟು ಅಂತ ಕೇಳಿದಾನೆ. ಅಂದ್ರೆ ನಮಗೆ ನಷ್ಟ ಆಗೈತೆ ಅಂತಂದ್ ಹೇಳಿದ್ರೆ ಲಾಸ್ ಹೆಂಗ್ ಬರ್ಕೊಂತೀವಿ ಸಿ ಪಿ ಮೈನಸ್ ಎಸ್ ಪಿ ಅಂತಂದ್ ಹೇಳಿ ಬರ್ಕೊಂತೀವಿ. ಸೊ ಇದೆಷ್ಟಾಗತ್ತ ನೋಡ್ರಿ ಸಿ ಪಿ ಮೈನಸ್ ಎಸ್ ಪಿ. ಅದನ್ನ ನನಗೆ ಆನ್ಸರ್ನ ಹಾಕ್ಬೇಕು. ನಮ್ಗೆ ಏನ್ ಕೇಳಿದಾನ ಡೈರೆಕ್ಟ್ ಆಗಿ ಶೇಕಡಾವಾರು ಅಂತ ಕೇಳಿದಾನ. ಪರ್ಸೆಂಟೇಜ್ ಲಾಸ್ ಅಂತ ಹೇಳ್ಬೇಕು. ಎಲ್ ಡಿವೈಡೆಡ್ ಬೈ ಸಿ ಪಿ ಇಂಟು 100. ಸೊ ಈ ಫಾರ್ಮುಲಾದಲ್ಲಿ ಏನ್ ಮಾಡ್ಬೇಕು, ಇಲ್ಲಿ ಎಷ್ಟು ಲಾಸ್ ಬಂದಿರುತ್ತೆ ಅದನ್ನ ಹಾಕ್ರಿ. ಸಿ ಪಿ ವ್ಯಾಲ್ಯೂ ನಿಮ್ಗೆ ಗೊತ್ತೈತೆ. ಪರ್ಸೆಂಟೇಜ್ ಲಾಸ್ ಎಷ್ಟಾಗತ್ತೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ನನಗೆ ಆನ್ಸರ್ ಅನ್ನ ಹಾಕ್ಬೇಕು. ಸೊ ಫಸ್ಟ್ ಸ್ಟೆಪ್ ಲಾಸ್ ಕಂಡಿಡಿದ್ವಿ. ಸೆಕೆಂಡ್ ಸ್ಟೆಪ್ ಪರ್ಸೆಂಟೇಜ್ ಕಂಡಿಡಿದ್ವಿ. ಸೊ ಡೈರೆಕ್ಟ್ ಆಗಿ ಮಾಡಕ್ ಬರುತ್ತೆ, ನಿಮ್ಗೆ ಅರ್ಥ ಆಗಂಗಿಲ್ಲ. ಇವನ್ ನನಗೂ ಅರ್ಥ ಆಗಂಗಿಲ್ಲ. ನೆಕ್ಸ್ಟ್ ಇವಾಗ ನಾನು ನಿಮ್ಗೆ ಹೇಳ್ಬೇಕಂತಂದೇಳಿ ನಾನು ಏನೋ ಒಂದು ನೋಡ್ಕೊಂಡು ಬಂದು ಹೇಳಿರ್ತೇನೆ. ಈಗ ನೆಕ್ಸ್ಟ್ ನನಗ ಕೊಟ್ರಿ ಅಂತಂದ್ ಹೇಳಿದ್ರೆ ಅದು ಅರ್ಥ ಆಗಂಗಿಲ್ಲ. ಬಟ್ ಅದ್ರ ನಾನು ಇದನ್ನ ಮಾಡ್ಬೋದು, ಆರಾಮಾಗಿ ಮಾಡ್ತೀನಿ ನಾನು. ನೆಕ್ಸ್ಟ್ ಟೈಪ್ 2, ಟೈಪ್ 3, ಟೈಪ್ 4 ಎಲ್ಲದಕ್ಕೂ ನಾನು ಸೇಮ್ ಇದೇ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡ್ತೀನಿ, ಬೇರೆ ಯಾವ್ದು ಯೂಸ್ ಮಾಡಂಗಿಲ್ಲ ಅದಕ್ಕೋಸ್ಕರ. ಸೊ ಇದ್ ನೋಡ್ರಪ್ಪ, ಇದು ಸೇಮ್ ಹಂಗೆ ಐತೆ. ಇದು ನಷ್ಟ ಅಂತ ಅನ್ಕೊಡ್ರಿ. ಇದನ್ನ ನಾನು ಏನು ಹೇಳಂಗಿಲ್ಲ, ನಾನು. ಇದು ಹೋಮ್ವರ್ಕ್ ನಂಬರ್ 3, ಇದು ಹೋಮ್ವರ್ಕ್ ನಂಬರ್ 4. ಇದು ಹೋಮ್ವರ್ಕ್ ನಂಬರ್ 4. ಇನ್ ಕೆಲವು ಜನ ಹೇಳ್ತೀರಪ್ಪ, ಇವಾಗ ನನ್ ಕಮೆಂಟ್ಸ್ ಗಳು ಬರ್ತಾವ, ನನ್ಗೆ ಗೊತ್ತು. ನಾವ ಮಾಡೋದಾದ್ರೆ ಮತ್ತೆ ನೀ ಅದಕ್ಕೆ ವಿಡಿಯೋ ಹಾಕ್ತಿ ಅಂತಂದೇಳಿ ಲಾಸ್ಟ್ ಟೈಮ್ ಕೂಡ ನಂಗೆ ಬಂದಿದಾವ. ಅಂತವ್ರು ನೀವ್ ಯಾರು ನೋಡಕ್ ಹೋಗ್ಬೇಡ್ರಿ. ನನ್ನ ವಿಡಿಯೋಸ್ಗಳನ್ನ ಓಪನ್ ಆಗಿ ಹೇಳ್ತಿದ್ದೀನಿ ನಾನು. ಯಾಕಂತಂದ್ ಹೇಳಿದ್ರೆ ಇಲ್ಲಿ ನಾನಾ ಮಾಡಿನಿ ಅಂತಂದ್ ಹೇಳಿದ್ರೆ ಎಕ್ಸಾಮ್ದಾಗ ನಿಮ್ಗೆ ಹೆಂಗ್ ಮಾರ್ಕ್ಸ್ ಬರೋದ? ನಾನಾ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ದಾಗ ಹೆಂಗ್ ಮಾರ್ಕ್ಸ್ ಹೆಂಗ್ ಬರೋದು? ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಹೇಳ್ಕೊಡ್ತೀನಿ ಅಷ್ಟೇ. ಇಲ್ಲಿ ಏನೈತ್ ನೋಡ್ರಿ, ಏನ್ ಕೊಟ್ಟಿದ್ದಾನ, ಇದು ಅಸಲು ಬೆಲೆ ಅಂತಂದ್ ಅನ್ಕೊಡ್ರಿ. ಮಾರಾಟ ಬೆಲೆ ಶೇಕಡ ನಷ್ಟ ಎಷ್ಟು ಅಂತಂದ್ ಹೇಳಿ ಕಂಡಿಡ್ದು ನಂಗೆ ಆನ್ಸರ್ ಅನ್ನ ಹಾಕ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಾಯ್ತು, ಸೊ ಒಂದು ಕೂಲೂರಿನ ಅಸಲು ಬೆಲೆ ಎಷ್ಟು ಕೊಟ್ಟಿದಾನಪ್ಪ ಅಂತಂದ್ ಹೇಳಿದ್ರೆ ಸಿ ಪಿ 6400 ಕೊಟ್ಟಿದ್ದಾನೆ. ಅದಾದ ನಂತರ ಶೇಕಡಾವಾರ ಲಾಭ ಅಂತಂದಾಗೈತೆ, ಪರ್ಸೆಂಟೇಜ್ ಪ್ರಾಫಿಟ್ ಆಗೈತೆ, ಲಾಭ ಆಗೈತೆ, ಎಷ್ಟು ಕೊಟ್ಟಿದಾನ 24% ಆಗೈತೆ. ಹಂಗಾದ್ರೆ ಆ ಕೂಲೂರಿನ ಮಾರಾಟ ಬೆಲೆ ಎಸ್ ಪಿ ಎಷ್ಟು ಅಂತಂದ್ ಹೇಳಿ ಕ್ವಶನ್ ಕೇಳಿದಾನ. ಇದು ಏನು ಇಷ್ಟೇ ಕೊಟ್ಟಿದ ಅಂತಂದ್ ಹೇಳಿದ್ರೆ ನಮ್ಗೆ ಏನ್ ಕಂಡಿಡ್ಬೇಕು ನಾವು, ಪರ್ಸೆಂಟೇಜ್ ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಫಾರ್ಮುಲಾ ಹಾಕ್ಬಿಟ್ಟು ನಾವು ಎಸ್ ಪಿ ವ್ಯಾಲ್ಯೂನ ಕಂಡುಹಿಡ್ಬೇಕು ಇವಾಗ. ಬಟ್ ಆದ್ರೆ ನಮ್ಗೆ ಸಿ ಪಿ ಗೊತ್ತೈತಿ, ಪರ್ಸೆಂಟೇಜ್ ಹೆಂಗ್ ಕಂಡುಹಿಡಿದೀವಿ ಇವಾಗ. ಪರ್ಸೆಂಟೇಜ್ ಈಕ್ವಲ್ ಟು ಏನಾಗತ್ತೆ, ಪ್ರಾಫಿಟ್ ಅಂತಂದೈತೆ, ಲಾಭ ಅಂತಂದೈತೆ. ಲಾಭ ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು, 100ರಲ್ಲಿ ಪ್ಲಸ್ ಮಾಡ್ಬೇಕು. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದಾನ ಅದನ್ನ. ಸೊ ಎಷ್ಟಾಯ್ತು ಟೋಟಲ್ ಆಗಿ 124% ಆಯ್ತು. ಸೊ ಅದನ್ನ ಹಾಕೋಬೇಕು ಇವಾಗ. 124% ಈಕ್ವಲ್ ಟು ಎಸ್ ಪಿ ಡಿವೈಡೆಡ್ ಬೈ ಸಿ ಪಿ ಎಷ್ಟೈತಿ 6400. ಸೊ ಇದನ್ನ ಈ ತರ ಬರ್ಕೊಂತೀನಿ. 124% ನ ನಾವು ಸಾಲ್ವ್ ಮಾಡಿದೆ ಅಂದ್ರೆ 124 ಡಿವೈಡೆಡ್ ಬೈ 100 ಎಸ್ ಪಿ ಇಂಟು 6400. ಅದಾದ ನಂತರ ನಮ್ಗೆ ಎಸ್ ಪಿ ವ್ಯಾಲ್ಯೂ ಕಂಡು ಹಿಡಿ ಅಂತ ಹೇಳಿದಾನ. ಇದು ಮೇಲ್ಗಡೆ ಆ ಕಡೆ ಹೋಯ್ತಂದ್ರೆ ಇದು ಮೇಲ್ಗಡೆ ಹೋಗುತ್ತೆ ನೋಡ್ರಿ. 124 ಇಂಟು 6400 ಡಿವೈಡೆಡ್ ಬೈ 100 ಆಗುತ್ತೆ. ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, 2 0 ಕ್ಯಾನ್ಸಲ್. ಏನ್ ಉಳಿತು 124 ಇಂಟು 64 ಉಳಿತು. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಷ್ಟಾಗತ್ತೆ ನೋಡ್ರಿ. ಇಲ್ಲಿ ನಾವು ಕ್ಯಾಲ್ಕುಲೇಷನ್ ನ ಮಾಡ್ಬೇಕು. ಯಾವ ತರ ಮಾಡ್ಬೇಕು, 124 ಇಂಟು 64 ಮಾಡ್ಬೇಕು. ಇವಾಗ ಫಸ್ಟ್ 4ರಿಂದ ಮಾಡ್ರಿ. 4 4 16, 4 2 8 ಪ್ಲಸ್ 1 9 ಆಯ್ತು. 4 1 4. ಸೊ ನೆಕ್ಸ್ಟ್ 6ರಿಂದ ಮಾಡ್ಬೇಕಲ್ಲ, ಇಲ್ಲೊಂದು ಪ್ಲಸ್ ಇಡು.
ನೆಕ್ಸ್ಟ್ 6ರಿಂದ ಇಂಟು ಮಾಡಿ. 6 4 24, 2 ಕೈಲ ಬರುತ್ತಾ, 6 2 12 ಪ್ಲಸ್ 2 14 ಆಯ್ತು. 1 ಕೈಲ ಬರುತ್ತಾ, 6 1 6 7 ನೋಡ್ರಿ. 6 9 4 13 4 4 8 9 7936 7936 ಅಂದ್ರೆ ನಮ್ದು ಎಸ್ ಪಿ ವ್ಯಾಲ್ಯೂ ಆಗುತ್ತೆ. ಕ್ಲಿಯರ್? ಸೊ ಈ ರೀತಿಯಾಗಿ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಏನ್ ಕ್ವಶನ್ ಕೇಳಿದಾನ ಏನ್ ಅರ್ಥ ಮಾಡ್ಕೊಬೇಕು. ಇದು SSC ಕ್ವಶನ್ ಪೇಪರ್ಸ್ ಗಳೇ 2024 ಕೇಳಿರುವಂತದ್ದು. ಒಂದು ವಸ್ತುವಿನ ಅಸಲು ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ? 360 ಅಂತ ಕೊಟ್ಟಿದಾನ. ಒಂದು ವೇಳೆ ಶೇಕಡಾವಾರು ಲಾಭ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟಾಗೈತೆ ಅಂತಂದ ಹೇಳಿದ್ರೆ 8% ಆಗೈತ. ಹಾಗಾದ್ರೆ ಲಾಭದ ಮೌಲ್ಯ ಎಷ್ಟು ಅಂತ ಕೇಳಿದಾನ. ಅಂದ್ರ ನಮ್ಗ ಲಾಭ ಎಷ್ಟಾಗೈತಿ ರುಪೀಸ್ ಅಲ್ಲಿ ಹೇಳ್ಬೇಕು ಅಂತ ಕೇಳಿದಾನ. ಅವನು SP ಕೇಳಿಲ್ಲ, ಲಾಭವನ್ನ ಕೇಳಿದಾನ. ಬಟ್ ಅದ್ರ ಲಾಭವನ್ನ ಇದನ್ನ ನಾವು ಕಂಡುಹಿಡಿಬೇಕಂದ್ರೆ SP ಕಂಡುಹಿಡಿಲೇಬೇಕು. ಯಾಕ? ನಾವು ಲಾಭವನ್ನ ಏನಂತ ಮಾಡ್ತೀವಿ? ನಮ್ಗೆ ಲಾಭವನ್ನ ರುಪೀಸ್ ಅಲ್ಲಿ ಕಂಡುಹಿಡಿ ಅಂತಂದು ಹೇಳಿದಾನಲ್ಲ. ಈಗ ಲಾಭ ಅಥವಾ P = ಏನಾಗತ್ತ? ಏನಂತ ಮಾಡ್ಬೇಕು ನಾವು? SP ಮೈನಸ್ CP ಅಂತಂದ ಹೇಳಿ ಮಾಡ್ಬೇಕು. ಕ್ಲಿಯರ್? ಬಟ್ ಆದ್ರೆ ನಮ್ಗೆ ಇಲ್ಲಿ CP ವ್ಯಾಲ್ಯೂ ಐತೆ, ಬಟ್ ಆದ್ರೆ SP ಇಲ್ಲ. ನಾವು SP ಕಂಡುಹಿಡಿಬೇಕಂತಂದ ಹೇಳಿದ್ರೆ ಏನ್ ಕಂಡುಹಿಡಿಬೇಕು? ಸೇಮ್ ಅದೇ ಪರ್ಸೆಂಟೇಜ್ ಫಾರ್ಮುಲಾ ಹಾಕ್ಬೇಕು. ಪರ್ಸೆಂಟೇಜ್ SP ಡಿವೈಡೆಡ್ ಬೈ CP ಅಂತಂದ ಹೇಳಿ. ಸೊ ಇಲ್ಲಿ ನೋಡ್ರಿ 8% ಲಾಭ ಆಗೈತ. ಪರ್ಸೆಂಟೇಜ್ ಏನಾಗತ್ತ? 100 ಪ್ಲಸ್ 8 ಆಗತ್ತ. ಅಂದ್ರೆ 108% ಆಗತ್ತ. ಸೊ ನೋಡ್ರಿ 108 ಡಿವೈಡೆಡ್ ಬೈ 100 ಡೈರೆಕ್ಟ್ ಆಗಿ ಬರ್ಕೊಂತೀನಿ. ಅಂದ್ರೆ 108% ನ ಈ ತರ ಬರ್ಕೊಂಡೆ. SP ವ್ಯಾಲ್ಯೂ ನಂಗೆ ಗೊತ್ತಿಲ್ಲ, ಕಂಡುಹಿಡಿಬೇಕು. ಡಿವೈಡೆಡ್ ಬೈ CP ವ್ಯಾಲ್ಯೂ ಎಷ್ಟೈತೆ? 360. ಸೊ 360 ಆ ಕಡೆ ಕಳಿಸ್ರಿ, SP ವ್ಯಾಲ್ಯೂ ಬರುತ್ತಾ 108 ಇಂಟು 360 ಡಿವೈಡೆಡ್ ಬೈ 100 ಅಂತಂದ ಹೇಳಿ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಸೊ ಆಮೇಲೆ ಈ 0 ಕ್ಯಾನ್ಸಲ್ ಆಗಂಗಿಲ್ಲ, ಅದ್ರ ಮುಂದೆ 8 ಐತೆ. ಸೊ ಅದಕ್ಕೋಸ್ಕರ ಇದು 2 5 ಎಷ್ಟಾಗುತ್ತೆ ನೋಡ್ರಿ. 2 5 10, 2 1 2, 2 8 16. ಅದಾದ ನಂತರ ನೆಕ್ಸ್ಟ್ ಏನಾದ್ರು ಆಗತ್ತಾ? ಚೇಂಜಸ್ ಆಗತ್ತಾ? ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ವಿ ಅಂತಂದ ಹೇಳಿದ್ರೆ 108 ಇಂಟು 18 ಮಾಡಿದ್ರಿ ಅಂತಂದ ಹೇಳಿದ್ರೆ 1944 ಬರುತ್ತೆ. ಡಿವೈಡೆಡ್ ಬೈ 5 ಮಾಡಬೇಕು. ಸೊ ಇದನ್ನ ನೀವು ಸಾಲ್ವ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 388.8 ಬಂತು. ಇಲ್ಲಿ ನೋಡ್ರಿ ಲಾಭವನ್ನ ನಾವ್ ಏನಂತ ಬರ್ಕೋಬೇಕು ಇವಾಗ? SP ವ್ಯಾಲ್ಯೂ ಎಷ್ಟೈತೆ ನಾವು ಇವಾಗ ಕಂಡು ಹಿಡ್ಕೊಂಡ್ರಿ. 388.8 ಮೈನಸ್ CP ವ್ಯಾಲ್ಯೂ ಎಷ್ಟೈತೆ? 360. ಸೊ ಟೋಟಲ್ ಆಗಿ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ ಮೈನಸ್ ಮಾಡ್ರಿ ಅಂದ್ರೆ 28.8 ರೂಪೀಸ್ ಅಂತಂದ ಹೇಳಿ ಬಂತು. ಇದು ಒಂದು ಸ್ಟೆಪ್. ಇವಾಗ ನಾವು ನಾರ್ಮಲ್ ಆಗಿ ಮಾಡ್ಕೊತ ಬಂದ್ವಲ್ಲ ಅದು. ಅದಾದ ನಂತರ ಇನ್ನೊಂದು ಸ್ಟೆಪ್ ಬರುತ್ತೆ. ಇನ್ನೊಂದು ಇದಕ್ಕಿಂತ ಈಸಿ ಆಗಿರೋದು. ಸೊ ನಿಮ್ಗೆ ಎರಡೂ ತರ ನಾನು ಹೇಳ್ಕೊಡ್ತೀನಿ ಇವಾಗ. ಸೊ ಇಲ್ಲಿ ಏನ್ ಕೊಟ್ಟಿದಾನ? ನಮ್ಗೆ CP ವ್ಯಾಲ್ಯೂ 360 ಅಂತ ಕೊಟ್ಟಿದಾನ. ಕ್ಲಿಯರ್? ಅದಾದ ನಂತರ ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟು ಕೊಟ್ಟಿದಾನ? ಪರ್ಸೆಂಟೇಜ್ ಪ್ರಾಫಿಟ್ ಎಷ್ಟೈತಿ? 8% ಅಂತಂದೈತೆ. ಲಾಭದ ಮೌಲ್ಯವನ್ನ ಕೇಳಿದಾನ. ಲಾಭದ ಮೌಲ್ಯವನ್ನ ಎಲ್ಲಾದ್ರೂ ಕೇಳಿದ ಅಂತಂದ ಹೇಳಿದ್ರ ನಾವು ಪರ್ಸೆಂಟೇಜ್ ಪ್ರಾಫಿಟ್ ವ್ಯಾಲ್ಯೂ ಹೆಂಗ್ ಬರ್ಕೊಂತೀವಿ? ಫಾರ್ಮುಲಾ ಲಾಭದ ಮೌಲ್ಯ ಎಷ್ಟಾಗೈತಿ ಡಿವೈಡೆಡ್ ಬೈ CP ಇಂಟು 100 ಅಂತಂದೇಳಿ. ಸೊ ನಾನು ಅದನ್ನ ಮೊದಲು ಹೇಳಿ, ಅಂದ್ರೆ ಯಾಕಂದ್ರೆ ಅದೇ ತರ ಬಿಡ್ಸ್ಕೊತ್ ಬರ್ತಾ ಇದ್ವಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಮೊದಲು ಹೇಳಿದೆ. ಇಲ್ಲಿ ನೋಡ್ರಿ ಇದು ಎಷ್ಟೈತಿ? ಪರ್ಸೆಂಟೇಜ್ ಎಷ್ಟೈತಿ? P ಪರ್ಸೆಂಟೇಜ್ 8% ಅಂತಂದೈತೆ. ಎಸ್. ಅದಾದ ನಂತರ ನೆಕ್ಸ್ಟ್ ಲಾಭ ಎಷ್ಟೈತಿ? ನಮಗ್ ಕೇಳಿದಾನ, ಲಾಭವನ್ನ ಕಂಡುಹಿಡಿಬೇಕು. ಇದು 360 ಇಂಟು 100 ಆಗತ್ತ. ಸೊ ಲಾಭವನ್ನ ಕಂಡುಹಿಡಿರಿ ಇವಾಗ. ಎಸ್. ಇಲ್ಲಿ ನೋಡ್ರಿ ಇಲ್ಲಿ ಪರ್ಸೆಂಟೇಜ್ ಬರ್ಕೊಳಕ್ ಬರಂಗಿಲ್ಲ. ಯಾಕಂತಂದ ಹೇಳಿದ್ರೆ ಇಲ್ಲಿ ಇರೋದೇ ಪರ್ಸೆಂಟೇಜ್ P ಇರೋದು. ಇದು ಪರ್ಸೆಂಟೇಜ್ P ವ್ಯಾಲ್ಯೂ ಫಾರ್ಮುಲಾ ಬರ್ಕೊಂಡಿದ್ವಿ. ಇದು ಪರ್ಸೆಂಟೇಜ್ P ವ್ಯಾಲ್ಯೂ ಎಷ್ಟೈತಿ? 8% ಅಂತಂದೈತೆ. ಸೊ ಪರ್ಸೆಂಟೇಜ್ ಎಲ್ಲ ಬರ್ಕೊಳಂಗಿಲ್ಲ, ಡೈರೆಕ್ಟ್ 8 ಅಂತಂದ್ ಬರ್ಕೋಬೇಕು. ಸೊ ಇಲ್ಲಿ ಇದ್ರಲ್ಲಿ ಅದಾದ ನಂತರ ಇದನ್ನ ಸಾಲ್ವ್ ಮಾಡ್ರಿ. ಲಾಭ = ಎಷ್ಟಾಗತ್ತ? 360 ಇಂಟು 8 ಆಗತ್ತ ಡಿವೈಡೆಡ್ ಬೈ 100 ಆಗತ್ತೆ. ಇದು ಆ ಕಡೆ ಹೋಗತ್ತ. ಅದಾದ ನಂತರ ಇದು ಕೆಳಗಡೆ ಬರುತ್ತೆ. ಅದಾದ ನಂತರ ನೋಡ್ರಿ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. 2 5 10, 2 4 8. 36 ಇಂಟು 4 ಎಷ್ಟಾಗತ್ತ? 36 ಇಂಟು 4 ಎಷ್ಟಾಗತ್ತ ಅಂದ್ರೆ 144 ಆಗತ್ತೆ. 4 6 24, 4 3 12, 144. 144 ಡಿವೈಡೆಡ್ ಬೈ 5 ಮಾಡಿದ್ರೆ 144 ಡಿವೈಡೆಡ್ ಬೈ 5. 5 2 10, 4 ಉಳಿತು, ಕೆಳಗಡೆ 4 ಬರುತ್ತೆ. ಸೊ 5 8 40, 4 ಉಳಿತು, ಪಾಯಿಂಟ್ ಕೊಟ್ವಿ, 5 8 40 ಆಗತ್ತೆ. 0 0 ಅಂದ್ರೆ ನಮ್ಗೆ ಲಾಭ ಎಷ್ಟು ಬಂತಂದ್ರೆ 28.8 ಅಂತಂದ್ ಬಂತು. ಇವಾಗ ನಾನ್ ನಿಮ್ಗೊಂದು ಹೇಳ್ಕೊಡ್ತೀನಿ. ಇಲ್ಲಿ ನಾವು 2 ತರ ಮಾಡಿದ್ವಿ, 2 ತರ ಆನ್ಸರ್ ಬಂತು. ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಯಾವ್ದು ನನ್ಗೆ ಬರುತ್ತೆ? ಲಾಭದ ಮೌಲ್ಯ ಎಲ್ಲಾದ್ರೂ ಕೇಳ್ದ ಅಂತಂತ ಹೇಳಿದ್ರ, ಲಾಭದ ಮೌಲ್ಯ ಕೇಳ್ದ
ಅಥವಾ ಪರ್ಸೆಂಟೇಜ್ ಲಾಭ ಎಷ್ಟಾಗೈತಿ, ಪರ್ಸೆಂಟೇಜ್ ಲಾಸ್ ಎಷ್ಟಾಗೈತಿ, ಅಥವಾ ನಷ್ಟದ ಮೌಲ್ಯ ಕೇಳ್ದ ಅಂತಂದ ಹೇಳಿದ್ರೆ, ಕಂಪಲ್ಸರಿ ಲಾಭದ ಮೌಲ್ಯ ಬಂದಾಗ ಪರ್ಸೆಂಟೇಜ್ ಪಿ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ರಿ. ನಷ್ಟದ ಮೌಲ್ಯ ಕೇಳ್ದ ಅಂತಂದ ಹೇಳಿದ್ರೆ ಪರ್ಸೆಂಟೇಜ್ ಲಾಸ್ ಈಕ್ವಲ್ ಟು ಲಾಸ್ ಡಿವೈಡೆಡ್ ಬೈ ಸಿ ಪಿ ಇಂಟು 100 ಈ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡ್ ಮಾಡ್ರಿ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗತ್ತ ಅದನ್ನ ನೋಡ್ಕೊಂಡ್ ಮಾಡ್ರಿ. ಸೊ ನೆಕ್ಸ್ಟ್ ಟೈಪ್ 2 ಫಾರ್ಮುಲಾಸ್ ಗಳನ್ನ ನಾನು ಮತ್ತೆ ಹಾಕ್ತೀನಿ ಇವಾಗ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.